ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕೋಮಿನಿ ಕಿಚನ್. ಬರುತ್ತೆ ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ನೋಡೋಣ. ಇವಾಗ ನೋಡ್ರಿಪ್ಪ, ಕೆಟ್ಟ ಜಳ ಹಚ್ಚಿ ಹೊಡ್ಯಾತೈತಿ. ಇವತ್ತು ನಮ್ಮದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಆಗೈತಿ. ಎಲ್ಲರೂ ನೋಡ್ಬೋದ್ರಿ ನೀವು. ಆದರೆ ಸ್ಯಾರಿ ಒಂದು ಸೇಲ್ ಆಗಿಲ್ಲ ರೀ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಸ್ಯಾರಿ ಸೇಲ್ ಮಾಡೋದು ಬಿಟ್ಟು ಭಾಳ ದಿನ ಆಗೈತೆ ರೀ. ಮಮ್ಮಿಗೂ ಆರಾಮಿದ್ದಿದ್ದಿಲ್ಲ, ಆಮೇಲೆ KMCಗೂ ಹೋಗೋದಿತ್ತು. ಹಾಗಾಗಿ ತುಂಬ ಅಂದ್ರೆ ಇದೇನಾತ್ರಿ ನಮಗೆ. ಹಾಗಾಗಿ ಒಂದೂ ಸ್ಯಾರಿ ಸೇಲ್ ಆಗಿಲ್ಲ. ಕೇಳ್ತಿದ್ದಾರೆ ರೀ ವಿಡಿಯೋ ಮಾಡಿ ಕಳಿಸಿ ಅಂತೇಳಿ. ಅವ್ರಿಗೆ ಕಳಿಸಿಲ್ಲ ರೀ. ನಾನು ಕಳಿಸ್ತೇನೆ ರೀ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಫೋನ್ ಜಲ್ದಿ ಚಾರ್ಜ್ ಆಗತ್ತಿಲ್ಲ ರೀ. ಅದು ಆಮೇಲೆ ಅದು ಇದು ವೀಡಿಯೋ ಸಂಬಂಧ ಅಲ್ಲಿ ಹೋಗೋ ಸಂಬಂಧ ಸ್ವಲ್ಪ ಕಳ್ಸೋಕ್ಕಾಗಿಲ್ಲ ರೀ. ಇವಾಗ ಮತ್ತು ಮದುವೆಗೂ ಹೋಗೋದೈತಿ. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ನಾನು ಕಳಿಸ್ತೀನಿ. ಇವತ್ತು ಬೆಳಗ್ಗೆ ನಮ್ಮದೊಂದು ಪಾರ್ಸಲ್ ಬಂದಿತ್ತು ರೀ. ನೋಡ್ಬೋದು ಇಲ್ಲಿ ಒಂದು ಪಾರ್ಸಲ್ ಬಂದಿತ್ತು. ನಾನು ಹೇಳಿದೆ ರೀ ಮಮ್ಮಿಗೆ ಮಾಡಿ ಬೇಡ ಅಂತ ಹೇಳಿ. ಚೆನ್ನಾಗಿತ್ತಂದ್ರೆ ಮಾಡಮ್ಮ ಅಂತ ಹೇಳಿದರೆ ಇದು ಒಂದು ಬಿಟ್ಟು ನೋಡಿರಿ, ವ್ಯಾಕ್ಸ್ ಸ್ಟಿಕ್ ಅಂತ ಹೇಳಿರಿ. ಇದು ಎದಕ್ಕೆ ಯೂಸ್ ಆಕೈತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ದು ಬೇಬಿ ಹೇರ್ಸ್ ಇರ್ತಾವಲ್ರಿ, ಎಲ್ಲ ಎದ್ದೆದ್ದು ನಿಂದಿರ್ತಿರ್ತಾವೆ. ಈ ರೀತಿ ಇಲ್ಲಿ ನೋಡಿರಿ, ಈ ರೀತಿ ಎದ್ದು ನಿಂದಿರ್ತಾವೆ. ಈ ರೀತಿ ಎದ್ದು ನಿಂದ್ರೆ ಬಾರಪ್ಪ, ನಮಗೆ ಯಾವುದೋ ಫಂಕ್ಷನ್ ಒಳಗೆ ಚೆನ್ನಾಗಿ ಕಾಣಲ್ಲದ ಅಂತ ಅನ್ನೋದಕ್ಕೆ ಇದು ರೀ. ನನ್ನ ಕಡೆ ಒಂದು ಇತ್ತು ರೀ, ಅದು ಮಸ್ಕಾರ ಟೈಪ್. ಅದ್ರದ್ದು ಚೆನ್ನಾಗಿ ಆಗಿದ್ದಿಲ್ಲ ರೀ. ಅದು ಇಲ್ಲೇ ಹಿಂದೆ ನಿಮಗೆ ಬಟನ್ ಬಂದಿರ್ತೈತಿ. ನೀವು ಈ ರೀತಿ ಪ್ರೆಸ್ ಮಾಡಿದ್ದೀಪ್ಪ ಅಂತ ಹೇಳಿದರೆ ಇಲ್ಲಿ ನಿಮಗೆ ನೋಡಿರಿ ಇಷ್ಟ ರೀ. ಇಷ್ಟ ನಾನು ತೋರ್ಸತ್ತೀನಿ. ಯಾಕಂತ ಹೇಳಿದ್ರೆ ಇದು ಜಾಸ್ತಿ ಇದು ಮಾಡಿದ್ರೆ ಮತ್ತು ಇದಕ್ಕೆ ಪ್ರೆಸ್ ಮಾಡೋವಂಥ ಬಟನ್ ಇಲ್ಲ ರೀ. ಮತ್ತು ಪ್ರೆಸ್ ಇಲ್ಲ ರೀ, ಹತ್ಕೋಬೇಕಾದ. ಹಾಗಾಗಿ ಇಲ್ಲಿ ನೋಡಿರಿ ಈ ರೀತಿ ಬರ್ತೈತಿ. ಇನ್ನೂ ಉದ್ದು ಭಾಳ ಐತ್ರಿ ಅದು. ಹಾಗಾಗಿ ಈ ರೀತಿ ನೋಡ್ಬೋದು ನೀವು ಯಾವ ರೀತಿ ಆಗತೈತಿ ಅಂತ ಹೇಳಿ. ಅದು ಇವಾಗ ನಾನು ಫಸ್ಟಿಗೆ ಇಲ್ಲೆಲ್ಲ ಏರ್ಸಿದ್ದಿಲ್ಲದಕ್ಕೆ ಇದು ಹಚ್ಕೊತಿದ್ದೆ ರೀ. ನಾನು ಏನದು ಕರಿಬೇವು ಎಣ್ಣೆ, ಅದಕ್ಕೆ ಕೂದಲ ಬರ್ತಿತ್ತು ರೀ. ಇವರೆಲ್ಲ ಹಚ್ಕೊಂಡು ಖಾಲಿ ಮಾಡಿಬಿಟ್ಟಾರ. ಅದು ಮಾಡಿ ಇಡಾಕ ನನಗೆ ನೆನಪ ಬಂದಿಲ್ಲ. ಅದು ಮಾಡಿ ಇಡ್ಬೇಕು ರೀ. ನೀವು ಕರಿಬೇವು ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊತೀರಿ. ಅದ್ರೊಳಗೆ ಜಗ್ಗೆಷ್ಟು ಇಷ್ಟು ತೊಗೊಂಡು ಕರಿಬೇವು ಹಾಕ್ಬೇಕು ರೀ. ಹಾಕಿದ್ದು ಗ್ರೀನ್ ಕಲರ್ ಆಗೋವರೆಗೂ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹತ್ತಬಾರ್ದು ಕರಿಬೇವು. ಅಷ್ಟು ಮಿಕ್ಸ್ ಮಾಡ್ಕೊಂಡು ತನಗಾದ್ಮೇಲೆ ಒಂದು ಇದಕ್ಕೆ ಬಾಟ್ಲಿಗೆ ಹಾಕೊಂಡು ನೀವು ಡೈಲಿ ಹಚ್ಕೊರಿ. ನಿಮಗೆ ಇದೆಲ್ಲ ಹೇರ್ಸ್ ಎಲ್ಲ ಇದಾಕೈತೆ ನೋಡಿರಿ, ಗ್ರೋತ್ ಹಾಕೋ ಚಲೋ ಹಾಕೋ. ನೋಡ್ರಿ ನಮ್ಮ ಕೂದಲ ಯಾಕೈತೆ ಅಂತ ಉದ್ರಾತ್ ಬಿಟ್ಟಾವ ಭಾಳ. ಅದು ಇದು ನೀವು ಈ ರೀತಿ ಹಚ್ಕೋಬೋದು. ಇಲ್ಲದಂದ್ರೆ ಇದನ್ನ ಹಚ್ಕೊಂಡು ಇದನ್ನು ಮಾಡ್ಬೋದು ರೀ ನೀವು. ನೋಡ್ರಿ ಯಾವ ರೀತಿ ನೀಟಾಗಿ ಕುದ್ರತಾವ ಅಂತ ಹೇಳಿ. ನೋಡ್ರಿ ಯಾವ ರೀತಿ ಕುಂತ ಅಂತ ಹೇಳಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ನೀವು ಬೇಕಂತ ಹೇಳಿದ್ರೆ ತೊಗೋಬೋದು ರೀ. ಅದು ಏನು ಜಳ ಐತ್ರಿಪ್ಪ. ಈ ರೀತಿ ಹತ್ತಬೇಕ್ರಿ. ಅದು ಅಂದ್ರೆ ಹೊಕ್ಕೈತೆ ಒಳಗೆ. ಇದು ಬಂದಿತ್ತು ಆರ್ಡ್ರ್. ಇದು ಒಂದು ಹೊಕ್ಕೈತೆ ರೀ ನನ್ನ ಮೇಕಪ್ ಬ್ಯಾಗ್ ಒಳಗೆ. ನಾನು ಇಲ್ಲಿ ಮೇಕಪ್ ಮಾಡ್ಕೋಬೇಕಲ್ಲ ರೀ, ಹಾಗಾಗಿ ಇಟ್ಕೊಂಡಿದ್ದೀನಿ. ಇದು ನಾನು ಬುರ್ಕ ಹಾಕ್ಕೊಂಡು ಹೋಗ್ತೀನಿ ರೀ. ಇವಾಗ ಎಲ್ಲಿ ಇಲ್ಲಿ ನಾವು ಬೇರೆದ್ರದ್ದು ಹೋದ್ರೆ ಸ್ವಲ್ಪ ಬುರ್ಕ ಹಾಕೊಂಡು ಹೋಗ್ತೀವಿ. ನಮ್ದು ಅಂತಿತ್ತ ಅಂತ ಹೇಳಿದ್ರೆ ಡ್ರೆಸ್ ಹಾಕೊಳಕ್ಕೆ ಹೋಗಕ್ಕೆ ಚಲೋ ಆಕೈತಿ. ಇದೆಷ್ಟು ದಿನ ಆತ್ರಿ ಯೂಸ ಮಾಡಿದ್ದಿಲ್ಲ. ನೀರು ಇದ್ರೊಳಗೆ ಹಾಕಿಟ್ಕೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ಫ್ರೆಶ್ ಫೀಲ್ ಆಕೈತೆ ನೋಡ್ರಿಪ್ಪ. ಫುಲ್ ಜಳ ಐತ್ರಿಪ್ಪ. ಇಲ್ಲಿ ಮೇಲೆ ತಗಡು ಒಂದು ಐತಿ. ಆಮೇಲೆ ನಮ್ಮ ಮನೆ ಒಳಗೆ ಇದ್ದಿದ್ದು ಒಂದು ಫ್ಯಾನ್ ರೀ. ಅದು ಕೆಳಗೆ ಇಟ್ಬಿಟ್ಟಾರೆ. ನಾನೇನು ಜಾಸ್ತಿ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋದು ಬೇಡ ರೀ. ಸ್ವಲ್ಪ ಮಾಯ್ಶ್ಚರ್ ತಡಿ, ಸ್ವಲ್ಪ ರೋಸ್ ವಾಟರ, ಏನು ಜಾಸ್ತಿ ಯೂಸ್ ಮಾಡಲ್ಲ ರೀ. ಇವಾಗ ಫುಲ್ ಜಳಕ್ಕೆ ಏನಾಗೋದನ್ನಿಲ್ಲ. ಸ್ವಲ್ಪ ರೋಸ್ ವಾಟರ್.
ಈಗ ಒಂದು ತಟಕ್ಕೆ ಗಾಳಿ ಇಲ್ಲ ನೋಡ್ರಿ. ಆಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಇದು ಇರಬೇಕ್ರಿ ಈಗ ಬಿಸಿಲಿಗೆ, ಅದು ತೊಗೊಂಬರ್ಬೇಕ್ರಿ, ಖಾಲಿಯಾಗಿ ಬಂದೈತಿ. ಪ್ರೈಮರ್ ಇದು ಎದಕ್ಕೆ ಹಚ್ಕೊತಾರೆ ಅಂತ ಹೇಳಿದ್ರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ವರೆಗೂ ಇರ್ತೈತೆ ರೀ. ಆಮೇಲೆ ಮೇಕಪ್ ಜಲ್ದಿ ಹೋಗಲ್ಲ ರೀ, ಮೇಕಪ್ ಅಂಟ್ಕೊಂಡ್ಬಿಡ್ತೈತಿ. ನಾನು ಇದು ಯೂಸ್ ಮಾಡ್ತೀನಿ ರೀ, ಫೇಸಸ್ ಕೆನಡ ಅವ್ರದ್ದು ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ. ಅಂದ್ರೆ ನಮ್ಮ ತಂಗಿ ಅದು ಹಚ್ಕೊತಿದ್ರಿ, ನಾನು ಹಚ್ಕೊತಿದ್ದಿಲ್ಲ. ಬ್ಯೂಟಿ ಬ್ಲೆಂಡರ್ ತೊಗೊಳ್ಳೋಣ. ನನ್ನ ಫೌಂಡೇಶನ್ ಬೇರೆ ಐತ್ರಿ, ಫುಲ್ ಲಿಕ್ವಿಡ್ ಐತ್ರಿ ಇದು ನೋಡ್ರಿ. ಅದು ಇದ್ರೊಳಗೆ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಮತ್ತು ಫೌಂಡೇಶನ್ 3 in 1 ರೀ. ಇದು ಜಲ್ದಿ ಮೆಲ್ಟ್ ಆಕೈತಿ, ಆಮೇಲೆ ಜಲ್ದಿನೂ ಬ್ಲೆಂಡ್ ಕೂಡ ಆಗುತ್ತೆ. ಗಾಲ ಪೌಡ್ರ್ ಫೈನಲಿ. ಇದು ಪೌಡ್ರ್ ಎಷ್ಟು ಚೆನ್ನಾಗದ, ನಿಮ್ಮ ಫೌಂಡೇಶನ್ ತಕ್ಕಂಗೆ ಕುಂದಿರ್ತೈತಿ. ಆಮೇಲೆ ಇವಾಗ ನೋಡ್ರಿ ಇಲ್ಲಿ ಒಂದು ಕಲಿ ಕಾಣತಿತ್ತು, ಜಾಸ್ತಿ ಇದಾಗಲ್ಲ ರೀ. ನಮ್ಮ ಅರ್ಶವಲ್ಲ ನಾತಲ್ರಿ. ನಮ್ಮ ಅರ್ಷಿ ಅವರು ಐಸ್ ಕ್ರೀಮ್ ತರಿಸ್ತಿದ್ದಾರೆ. ಅಜ್ಜಿ ಬೈಯತ್ತಾರ ಅವ್ರಿಗೆ ಐಸ್ ಕ್ರೀಮ್ ತರಿಸಿ ತಿನ್ನಬಾರ್ದು ಅಂತ ಹೇಳಿ. ನೋಡ್ರಿ ಮೊನ್ನೆ ಮುರಿದಿಟ್ಟಾಡ್ರಿ ಇದು ನಂದು. ಆಮೇಲೆ ಫೈನಲಿ ಲಿಪ್ಸ್ಟಿಕ್ ರೀ. ಸೇಮ್ ಚಾಕ್ಲೇಟ್ ರೀ. ಸ್ವಲ್ಪ ಒರೆಸ್ಕೊತೀನಿ. ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ರೀ ಇದು. ಇದೊಂದು ಸ್ವಲ್ಪ ಲೈಟಾಗಿ ಬ್ರಷ್ ಆಗಿ ಯೂಸ್ ಮಾಡುತ್ತೆ. ವಾವ್, ಸ್ವಲ್ಪ ಲಾಸ್ಟಿಗೆ ನಾನು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೊತೀನಿ.
ಕಾಜಲ್. ಜಿಪ್ ಹಾಕಕ್ಕೆ ಬರೋದು ಈಗ ನೋಡಿರಿ ಫೈನಲ್ ಲುಕ್ ರೆಡಿ ಆತ. ಇವಾಗ ಪಟ ಅಂತೇಳಿ ಹೋಗೋಣ್ರಿ. ಇಲ್ಲಿ ನೋಡ್ರಿ ಇವಾಗ ನಾನು ಫೈನಲಿ ಬುರ್ಕಾದೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಲಾಸ್ಟಿಗೆ ಸೇಂಟ್ರಿ ಪರ್ಫ್ಯೂಮ್ ಹಾಕ್ಕೊಳ್ಳೋದು. ಫುಲ್ ಬಿಸಿಲೈತ್ರಿ. ಇದನ್ನ ಪಪ್ಪ ತೊಗೊಂಬಂದಿದ್ರಿ. ಆದ್ರೆ ನಂದು ಸ್ವೀಟ್ ಹಾರ್ಟ್ ರೀ ನಾನು ಯೂಸ್ ಮಾಡೋದು ಪರ್ಫ್ಯೂಮ್. ಅದು ನನಗೆ ಇಷ್ಟ ಆಕೈತ್ರಿ. ಫುಲ್ ಜಳ ಐತ್ರಿಪ್ಪ. ಇವಾಗ ನಮ್ಮದು ಫೈನಲ್ ಲುಕ್ ರೆಡಿ ಆತ. ಇವಾಗ ಹೋಗೋಣ್ರಿ ನಾವು. ಮಮ್ಮಿನೂ ರೆಡಿ ಆಗಿದ್ದಾರೆ ರೀ. ಮಮ್ಮಿ ನಾನು ಅಜ್ಜಿ ಹೋಗ್ತಿದ್ರಿ. ಹರ್ಷ ಬರ್ತಿಲ್ಲ ಇವತ್ತು.